ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ದೆಹಲಿಯಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಬಲಪ್ರಯೋಗ ನಡೆಸಿರುವುದನ್ನು ಖಂಡಿಸಿ ನಂಜನಗೂಡು ತಾಲೂಕು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ದೆಹಲಿ ಪೊಲೀಸರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಉಪವಿಭಾಗೀಯ ಸಂಚಾಲಕ ಮಂಜು ಶಂಕರ್ಪುರ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೇಶದ ಶಿಕ್ಷಣ ವ್ಯವಸ್ಥೆ ಮೇಲಿನ ವಿಶ್ವಾಸಕ್ಕೆ ದೊಡ್ಡ ಹೊಡೆತ ನೀಡಿದ ಹಗರಣ ಆಗಿದೆ. ಈ ಪ್ರಕರಣದಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಟ್ ಪ್ರಕರಣದಲ್ಲಿ ಭಾಗಿಯಾಗಿರುವ ಈಗ ಏನು ಧರ್ಮೇಂದ್ರ ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನಮಗೆ ರಾಜೀನಾಮೆ ಕೊಟ್ಟಿರೋದು ಸೂಕ್ತ ಅಲ್ಲ. ಏನು ಈಗ ನೀಟ್ ಹಗರಣದಲ್ಲಿ ಭಾಗಿಯಾಗಿರುವ ಈಗ ಮಾಜಿ ಶಿಕ್ಷಣ ಸಚಿವರಾಗಿರುವಂತಹ ಅವ್ರ ಮೇಲೆ ಈಗ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿ ಮತ್ತೆ ನೀಟ್ ಹಗರಣದಲ್ಲಿ ಭಾಗಿಯಾಗಿ ಈಗ ವಿದ್ಯಾರ್ಥಿಗಳಿಗೆ ಒಡ್ಲಿಪೆಟ್ಟು ಬರೋ ರೀತಿ ಇವತ್ತು ಮಾಡಿರೋದ್ರಿಂದ ಈಗ ನಾವು ಹೇಳ್ತಿರೋದು ಒಂದೇ ವಿಷಯದಲ್ಲಿ, ಇವತ್ತು ರಾಜೀನಾಮೆ ಕೊಟ್ಟಿರೋದು ಸೂಕ್ತ ಅಲ್ಲ. ಜೊತೆಗೆ ಏನು ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು ಮತ್ತೆ ರಾಷ್ಟ್ರಪತಿಗಳು ಈಗ ಧರ್ಮೇಂದ್ರ ಅವ್ರ ಮೇಲೆ ಏನು ಸಂಸತ್ ಸದಸ್ಯರಾಗಿದ್ದಾರೆ ಈಗ ಅದು ವಜಾಗಬೇಕು, ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು, ಮತ್ತೆ ಅವ್ರು ಜೈಲಿಗೆ ಕಳಿಸೋಂಥ ಕೆಲಸ ಮಾಡಬೇಕು. ಏನು ಈಗ ವಿದ್ಯಾರ್ಥಿಗಳ ಮೇಲೆ ಏನು ಅಮಿತ್ ಶಾ ಅವರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಅವ್ರಿಗೆ ಪ್ರಾಣಹಾನಿ ಮಾಡಿದ್ದಾರೆ. ಮತ್ತೆ ಏನು ಈಗ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಮತ್ತೆ ಏನು ಈಗ 3-4 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆಲ್ಲ ಪೂರ್ತಿ ಅದಕ್ಕೆ ಅಮಿತ್ ಶಾನೇ ಕಾರಣ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೇವೆ. ನಮ್ಮ ಉದ್ದೇಶ ಈ ವಿಷಯದಲ್ಲಿ ಮತ್ತೆ ಏನು ಈಗ ಗುಂಡಾವರ್ತನೆ ಮಾಡಿದ್ದಾರೆ, ಮತ್ತೆ ಏನು ಪೊಲೀಸ್ ಇಲಾಖೆಯವರು ಬಿಟ್ಟು ಅವ್ರಿಗೆ ದೌರ್ಜನ್ಯ ಮಾಡಿಸಿದ್ದಾರೆ, ಮತ್ತೆ ಏನು ಹೆಣ್ಮಕ್ಳ ಮೇಲೆ ಏನು ದಬ್ಬಳಕೆ ದೌರ್ಜನ್ಯ ಮಾಡಿಸಿದ್ದಾರೆ. ಇದನ್ನೆಲ್ಲ ಖಂಡಿಸಿ ಇವತ್ತು ನಾವು ನಂಜನಗೂಡು ತಾಲೂಕಲ್ಲಿ ದಲಿತ ಸಂಘರ್ಷ ಸಮಿತಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಈಗಾಗಲೇ ದೇಶದ ಪರಿಸ್ಥಿತಿಯನ್ನು ಕುರಿತು ನೀವೆಲ್ಲರೂ ನೋಡಿದಿರಿ. ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಾರ್ಥಿ ಯುವಜನರ ಚಳವಳಿ ಯಾಕೆ ನಡೀತು ಅಂತಂದರೆ, ಈ ದೇಶದಲ್ಲಿ ನೀಟ್ ಅಂತಂದರೆ ಹಿಂದೆ ರಾಜ್ಯಗಳು CET ಎಕ್ಸಾಮ್ ಅಂತ ಮಾಡ್ತಿದ್ವು. ಆಯಾಯ ರಾಜ್ಯಗಳಲ್ಲಿರ್ತಕ್ಕಂಥ ಯಾವುದೇ ಮೆಡಿಕಲ್ ಸೀಟ್ ಆಗಿರಲಿ ಅಥವಾ ಇಂಜಿನಿಯರಿಂಗ್ ಸೀಟ್ಗಳಾಗಿರಲಿ ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಓದ್ತಕ್ಕಂಥದ್ರದ ಆ ಸೀಟ್ಗಳನ್ನು ಆಯಾ ರಾಜ್ಯದವರೇ ಅದನ್ನು ಪಡ್ಕೊಳ್ತಿದ್ರು. ಆದರೆ ಅದನ್ನು ಕೇಂದ್ರ ಸರ್ಕಾರ ಏನು ಈ ಮೋದಿ ನೇತೃತ್ವದ BJP ಸರ್ಕಾರ ಬಂದ ನಂತರ ಏನು ಮಾಡಿದರು ಅಂತಂದರೆ, CETಯನ್ನು ತೆಗೆದಾಕಿ ಮರ್ಜ್ ಮಾಡಿ ನೀಟ್ ಅಂತ ಎಕ್ಸಾಮನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ನೀಟ್ ಎಕ್ಸಾಮ್ ಮಾಡಿದ ಒಂದು ಹುನ್ನಾರ ಏನಪ್ಪ ಅಂತಂದರೆ, ಕಷ್ಟಪಟ್ಟು ಓದಿ ಮುಂದೆ ಬರ್ತಕ್ಕಂಥ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ದುಡಿಯೋ ಜನರ ಮಕ್ಕಳು, ಯಾರೇ ಆಗಿರಲಿ ಒಟ್ಟಾರೆ ದುಡಿಯೋ ಜನರ ಮಕ್ಕಳ ಪರಿಸ್ಥಿತಿಗಳು ಬೇರೆ ಬೇರೆ ವಿದ್ಯಾರ್ಥಿಗಳ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಆಗಲ್ಲ. ನೀಟ್ ಎಕ್ಸಾಮ್ ಮಾಡಿದ ನಂತರ ಇದೊಂದು ಕೋಚಿಂಗ್ ಮಾಫಿಯಾ, ನೀಟ್ ಅನ್ನೋದು ಒಂದು ಕೋಚಿಂಗ್ ಮಾಫಿಯಾ. ಇವತ್ತು ಆ ಕೋಚಿಂಗ್ ಮಾಫಿಯಾದ ಒಂದು ದೂರದೃಷ್ಟಿಯ ಫಲವೇ ಈ ಮೋದಿ ಸರ್ಕಾರ ನೀಟ್ ಪರೀಕ್ಷೆಯನ್ನು ತಂದದ್ದು. ಈ ಕೋಚಿಂಗ್ ಮಾಫಿಯಾದಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಬಂಡವಾಳಗಾರರು, ಇವರೆಲ್ಲರೂ ಕೂಡ ಈ ಕೋಚಿಂಗ್ ಮಾಫಿಯಾದಲ್ಲಿದ್ದಾರೆ. ಈ ಕೋಚಿಂಗ್ ಪಡೆಯೋರು ಯಾರು? ಈ ನೀಟ್ ಎಕ್ಸಾಮ್ಗೆ ಕೋಚಿಂಗ್ ಕೊಡಬೇಕು ಅಂತಂದರೆ ಈಗಲಿಂದ ಶುರುವಾಗ್ತದ್ರೆ 6ನೇ ತರಗತಿಯಿಂದ ಶುರು ಮಾಡ್ತಾರೆ ಅವರು. ಅಲ್ಲಿವರೆಗೆ ವಿದ್ಯಾರ್ಥಿ ಸೆಕೆಂಡ್ PUC ಮುಗಿಸೋವರೆಗೆ ಆ ವಿದ್ಯಾರ್ಥಿ 7ರಿಂದ 8 10 ಲಕ್ಷ ಖರ್ಚು ಮಾಡಬೇಕಾಗುತ್ತದೆ. ಬಡವ್ರ ಮಕ್ಕಳು ಖರ್ಚು ಮಾಡ್ತಾರೆ, ದಲಿತರ ಮಕ್ಕಳು ಖರ್ಚು ಮಾಡ್ತಾರೆ, ಹಿಂದುಳಿದವ್ರವ್ರಿಗೆ ಖರ್ಚು ಮಾಡ್ತಾರೆ, ನಮ್ಮ ಪೊಲೀಸ್ನವ್ರ ಮಕ್ಕಳು ಖರ್ಚು ಮಾಡ್ತಾರೆ, ಮಾಡಲ್ಲ. ಎಲ್ಲ ಹಣ ಉಳ್ಳವರು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಮಕ್ಕಳು ಖರ್ಚು ಮಾಡ್ತಾರೆ. ಇವರು ಈ ನೀಟ್ ಎಕ್ಸಾಮನ್ನು ಮಾಡ್ತಾರೆ. ನೀಟ್ ಎಕ್ಸಾಮಲ್ಲಿ ಏನು 50% ಸರ್ಕಾರ ಕೊಡೋದು, ಇನ್ನು 50% ಕಾಮೆಡ್ಗೆ ಅಂದರೆ ಯಾರು ಮೆಡಿಕಲ್ ಕಾಲೇಜುಗಳನ್ನು, ಇಂಜಿನಿಯರಿಂಗ್ ಕಾಲೇಜುಗಳು, ದೊಡ್ಡ ದೊಡ್ಡ ಕಾಲೇಜುಗಳನ್ನು ಓಪನ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಕೊಡೋದು. ಜೈ 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 ಎಲ್ಲ ಸರ್ಕಾರಗಳಿಗೆ, ವಿದ್ಯಾರ್ಥಿ ಯುವಜನ ವಿರೋಧಿ ಎಲ್ಲ ಮಂತ್ರಿ ಶಾಸಕರಿಗೆ, ವಿದ್ಯಾರ್ಥಿ ರೈತ ಕಾರ್ಮಿಕ ವಿರೋಧಿ ಎಲ್ಲ ರಾಜಕೀಯ
ಪಕ್ಷಗಳಿಗೆ ಕೇಂದ್ರ ಸರ್ಕಾರಕ್ಕೆ ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಬಲಿ ಪಡೆದ ಕೇಂದ್ರ ಸರ್ಕಾರಕ್ಕೆ. ರಾಜ್ಯದಲ್ಲಿ ತೀವ್ರ ಬರದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಬರಪೀಡಿತ ಪ್ರದೇಶ ಘೋಷಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ವತಿಯಿಂದ ನಂಜನಗೂಡಿನಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ನಗರದ ದೇವಿರಮ್ಮನಹಳ್ಳಿ ವೃತ್ತದ ಬಳಿ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿ 766 ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ರಾಜ್ಯಾಧ್ಯಕ್ಷ ಹಾಡ್ಯ ರವಿ, ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದ್ದು ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ತೀವ್ರ ಕೊರತೆ ಎದುರಾಗಿದೆ. ಆದ್ರಿಂದ ರಾಜ್ಯ ಸರ್ಕಾರ ತಕ್ಷಣವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು ಎಂದು ಆಗ್ರಹಿಸಿದ್ರು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೇವು ಬ್ಯಾಂಕ್ ಸ್ಥಾಪಿಸಬೇಕು. ರಾಗಿ, ಜೋಳ, ಸೂರ್ಯಕಾಂತಿ, ಹತ್ತಿ ಸೇರಿದಂತೆ ವಿವಿಧ ಬೆಳೆಗಳು ಮಳೆ ಕೊರತೆಯಿಂದ ಹಾನಿಗೊಳಗಾಗಿದ್ದು ಅಂತರ್ಜಲ ಮಟ್ಟ ಕುಸಿತದಿಂದ ಕಬ್ಬು, ಬಾಳೆ, ಅರಿಶಿನ ಹಾಗೂ ತೆಂಗಿನ ಬೆಳೆಗಳ ಇಳುವರಿ ಸಹ ಕುಂಠಿತವಾಗಿದೆ. ಇದರಿಂದ ರೈತರು ಭಾರಿ ನಷ್ಟ ಅನುಭವಿಸ್ತಾ ಇದ್ದಾರೆ ಎಂದು ಹೇಳಿದ್ರು. ಪ್ರಾಥಮಿಕ ಕೃಷಿ ಪತ್ತಿನ ಸಾಲವನ್ನ ಮನ್ನಾ ಮಾಡಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮಾನದಂಡಗಳನ್ನು ಪರಿಷ್ಕರಿಸಿ ವೈಜ್ಞಾನಿಕ ಬೆಳೆ ನಷ್ಟ ಪರಿಹಾರವನ್ನ 50,000ಕ್ಕೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಬಂದು ಸರ್ಕಾರಕ್ಕೆ ಅವಿವೇಕಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೋಗಿರಪ್ಪ ಹೋಗಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಬಂದು ಸರ್ಕಾರಕ್ಕೆ ಅವಿವೇಕಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ಬರ ತಾಂಡವಾಡ್ತಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ಯಾವುದನ್ನು ಕೂಡ ಲೆಕ್ಕಕ್ಕೆ ತಕ್ಕಳದೆ ಅವ್ರದೇ ಆದಂಥ ಕುರ್ಚಿಗಳಿಗೋಸ್ಕರ ನಾಮಂತ್ರಿ ಆಗಬೇಕು ಅಂತ ಹೇಳಿ ಇವತ್ತು ರೈತರನ್ನ ಬೀದಿಗೆ ತಂದು ಕೂರಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ. ಈಗಾಗಲೇ ಏನು ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆ ರೈತ ಸಂಘ ದೇವರಮ್ಮನಹಳ್ಳಿ ಬಸವೇಶ್ವರ ವೃತ್ತದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ರಸ್ತೆ ತಡೆದು ಮಾಡಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳ್ತಾ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಜಾನುವಾರುಗಳಿಗೆ ಮೇವು ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ 38 ಕೋಟಿಗಿಂತ ಹೆಚ್ಚು ಸಾಲವನ್ನು ಇವತ್ತು ರಾಜ್ಯ ಸರ್ಕಾರ ರೈತರ ಮೇಲೆ ಕೊಟ್ಟಿದೆ. ಆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧೀನದಲ್ಲಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾವನ್ನು ಕೂಡ ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ, ಮತ್ತೆ ಏನಿವತ್ತು ಕೇಂದ್ರ ಸರ್ಕಾರದ SDRF ಮತ್ತು MDRF ಇವತ್ತು ಏನು ಮಾನದಂಡದ ಪ್ರಕಾರ ಬದಲಾಯಿಸಿ 1 ಎಕರೆಗೆ 50,000 ರೂಪಾಯಿನ ರೈತರುಗಳಿಗೆ ಪರಿಹಾರ ರೂಪದಲ್ಲಿ ನೀಡಬೇಕು. ಮತ್ತು ಏನು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಕಳೆದ ವರ್ಷ ಕಾರ್ಖಾನೆ ಕಡೆಯಿಂದ 50 ರೂಪಾಯಿ ಪ್ರೋತ್ಸಾಹನವನ್ನು ಕೊಡಬೇಕಾದಂಥ ಕಾರ್ಖಾನೆಗಳು ಇವತ್ತು ರೈತರುಗಳಿಗೆ ಇನ್ನೂ ಕೂಡ ಪಾವತಿ ಮಾಡಿಲ್ಲ. ಸರ್ಕಾರಕ್ಕೆ ಅವಿವೇಕಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೋಗಿರಪ್ಪ ಹೋಗಿ ಸರ್ಕಾರಕ್ಕೆ